ಹೊಳೆಬಾಗಿಲ ಜನರು ಇನ್ನೂ ಲೇಟ್ ಆಗತ್ತೆ, ಟೈಮ್ ಆಯ್ತು, ಹೋಗಬೇಕು ಅಂತಿದ್ರು. 4 ಗಂಟೆಗೆ ಸಾಗರ ಪಟ್ಟಣದಿಂದ ಬಿಡಬೇಕು, ಇಲ್ಲ ಅಂದ್ರೆ ಲಾಂಚ್ ಮಿಸ್ ಆಗತ್ತೆ ಅನ್ನೋ ಸಮಸ್ಯೆ ಇಲ್ಲ. ಹೌದು, ಸಾಗರದಿಂದ ಎಷ್ಟು ಗಂಟೆಗೆ ಬೇಕಾದ್ರೂ ಹೊಳೆಬಾಗಿಲ ಸುತ್ತಮುತ್ತ ಇರೋ ಜನರು ಹೋಗಬಹುದು. ಕಾರಣ ಹೇಳುವಂತೆ ಇಲ್ಲ ಎಂದು ಮಾಜಿ ಸಚಿವ ಹರತಾಳು ಹಾಲಪ್ಪ ಹೇಳಿದ್ದಾರೆ. ಸೇತುವೆ ಉದ್ಘಾಟನೆಯಾಗಿದ್ದಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಸಿಗಂದೂರು ತಾಯಿಯ ಆಶೀರ್ವಾದ, ಯಾರು ಯಾರು ಹೋರಾಟ ಮಾಡಿದ್ರು, ಕೆಲಸ ಮಾಡಿದ್ರು ಅಂತವರನ್ನ ದೇವಿ ಕರೆಸಿಕೊಂಡರು ಎಂದು ಹಾಲಪ್ಪ ಪ್ರತಿಕ್ರಿಯೆ ನೀಡಿದರು. ಸಂದರ್ಭ ಹೇಗೆ ಅನ್ನಿಸ್ತು ಅಂದರೆ ತುಂಬ ಸಂತೋಷ ಅನ್ನಿಸ್ತು. ನಮ್ಮ ಲೀಡರ್ಗಳೆಲ್ಲ ಬಂದರು, ಒಳ್ಳೆ ಮಳೆನೂ ಬಿಡ್ತು, ಹೆಲಿಕಾಪ್ಟರ್ ಬಂತು, ಯಡಿಯೂರಪ್ಪನವರು ಒಳ್ಳೆ ಮನಸ್ಸಿಂದ ಮಾಡಿಕೊಟ್ಟಿದ್ರು, ಒಳ್ಳೆ ಮನಸ್ಸಿಂದ ಗುದ್ಲಿ ಪೂಜೆ ಮಾಡಿದರು. ಗಡ್ಕರಿಯವರು, ನಮ್ಮ ರಾಘವೇಂದ್ರ ಅವರು ಉತ್ಸಾಹದಿಂದ ಈ ಕೆಲಸವನ್ನು ಮುಂದುವರಿಸಿದರು. ಇವತ್ತು ಲೋಕಾರ್ಪಣೆ ಆಗಿದೆ. ಈಗ ಹೇಳ್ತಾ ಇದ್ದೆ, ನಮ್ಮ ಹುಡುಗರು 3-4 ಜನ ಇಲ್ಲೇ ಇದ್ದಾರೆ. ಅಪ್ಪಿ ಇಲ್ಲ ನಾವು ಇಷ್ಟೊತ್ತಾದ ಕೂಡ ಹೋಗಬೇಕು, ಟೈಮ್ ಆಯ್ತು ನಾವು ಅನ್ನೋರು. ಇನ್ನು ಹೊಳೆಬಾಗಲ್ನವ್ರು ಇನ್ನು ಇಲ್ಲೇ ಇರ್ತಾರೆ, ಇನ್ನು ಭಾಳ ಕಾರಣ ಹೇಳೋ ಹಾಗಿಲ್ಲ. ನಾವು ಅವ್ರು 4 ಗಂಟೆಗೆ ಬಿಡಬೇಕಾಗಿತ್ತು, 4 ಗಂಟೆಗೆ ಹೊರಡೋರು ಈ ಕಡೆಯಿಂದ. ಇವತ್ತು ಹಾಗಿಲ್ಲ, ಇವತ್ತು ಎಷ್ಟೊತ್ತಿಗೆ ಹೋಗ್ಬೋದು, ಎಷ್ಟೊತ್ತಿಗೆ ಬರ್ಬೋದು. ಅದು ನೋಡಿದಾಗ ಅತ್ಯಂತ ಸಂತೋಷ, ಮನಸ್ಸು ತುಂಬಿ ಬಂತು. ಮತ್ತು ವಿಶೇಷವಾಗಿ ಸಿಗಂದೂರು ದೇವರು ಸತ್ಯ ಇದೆ ಅನ್ನೋದೊಂದು ಗೊತ್ತಾಯ್ತು. ಯಾರ್ಯಾರು ಅದರಲ್ಲಿ ಹೋರಾಟ ಮಾಡಿದರು, ಯಾರ್ಯಾರು ನಿಜವಾಗೂ ಅಂತಃಕರಣದಿಂದ ಕೆಲಸ ಮಾಡಿದರು, ಆತ್ಮಪೂರ್ವಕ ಕೆಲಸ ಮಾಡಿದ್ರು, ಅವರನ್ನು ಆ ದೇವಿ ಕರೆಸ್ಕೊಂಡ್ಲು. ಇವತ್ತು ಇದೊಂದು ವಿಶೇಷ. ಇದು ಈ ವೇದಿಕೆಯಲ್ಲೂ ಅಷ್ಟೇ ಒಂದು ಒಳ್ಳೆಯ ಅವಕಾಶ ಆಯಿತು. ನಾನು ನಿನ್ನೆಲ್ಲ ನಿಮ್ಗೆ ಹೇಳಿದ್ದೆ, ನಾವೆಲ್ಲ ಸರ್ಕಾರದವ್ರು ನಡೆಸಬೇಕು, ನಾವು ಅದನ್ನು ನೋಡಿ ಆನಂದಿಸೋರು ಅಂತ. ನಡೆಸೋಂಗೂ ಆಯಿತು, ಆನಂದಿಸೋಂಗೂ ಆಯಿತು. ಇದು ಸಿಗಂದೂರು ತಾಯಿಯ ಆಶೀರ್ವಾದ. ಈ ಸಂದರ್ಭ ಹೇಗೆ ಅನ್ನಿಸ್ತು ಅಂದರೆ ತುಂಬ ಸಂತೋಷ ಅನ್ನಿಸ್ತು. ನಮ್ಮ ಲೀಡರ್ಗಳೆಲ್ಲ ಬಂದರು, ಒಳ್ಳೆ ಮಳೆನೂ ಬಿಡ್ತು, ಹೆಲಿಕಾಪ್ಟರ್ ಬಂತು, ಯಡಿಯೂರಪ್ಪನವರು ಒಳ್ಳೆ ಮನಸ್ಸಿಂದ ಮಾಡಿಕೊಟ್ಟಿದ್ರು, ಒಳ್ಳೆ ಮನಸ್ಸಿಂದ ಗುದ್ಲಿ ಪೂಜೆ ಮಾಡಿದರು.